ಡಿಸಿಎಂ ಡಿಕೆ ಶಿವಕುಮಾರ್ ರವರು ಸಿಎಂ ಆಗ್ತಾರೆ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಭೈರವಿ ಅಮ್ಮ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದಾಗಿ ಹುಬ್ಬಳ್ಳಿಯಲ್ಲಿ ಭೈರವಿ ಅಮ್ಮ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದು, ಇದೇ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾಗಿ ಹೇಳಿದ್ದಾರೆ. ನಾಳೆಯೇ ಅವರು ಸಿಎಂ ಆಗುವಂತಹ ಕಾಲ ಬರಬಹುದು. ನನ್ನ ಮಾತು ಇಲ್ಲಿ ತನಕ ಸುಳ್ಳು ಆಗಿಲ್ಲ, ಆಗೋದು ಕೂಡ ಇಲ್ಲ. ಸಿಎಂ ಬದಲಾವಣೆ ಅಲ್ಲ, ಆ ಸೀಟ್ನಲ್ಲಿ ಡಿಕೆ ಕೂರ್ಬೇಕಿತ್ತು ಅಷ್ಟೇ ಅನ್ನೋದಾಗಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಭೈರವಿ ಅಮ್ಮ. ನಾನು 3 ವರ್ಷದ ಹಿಂದೆ ಡಿಕೆಶಿ ಮನೆಗೆ ಹೋಗಿದ್ದೆ. ಡಿಕೆ ಶಿವಕುಮಾರ್ ಅವರು ನನ್ನನ್ನ ಕರೆದಿದ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರು ಕೇಳಿದ್ರು. ಏನ್ ಆಗಬೇಕು ಅಂತ ಹೇಳಿದ್ದೆ. ಮುಂದಿನ ಕತೆ ಏನು ಅಂತ ಕೂಡ ಅವರು ಕೇಳಿದ್ರು. ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ದೆ. ನೀನು ದುಡಿದ ದುಡ್ಡು ಇನ್ಯಾವನೋ ತಿಂದು ಗುಂಡಾಗ್ತಾನೆ ಅನ್ನೋದು ಇದರ ಅರ್ಥ. ನಾನು ವಿನಯ್ ಕುಲಕರ್ಣಿ ಮನೆಗೆ ಹೋಗಿ ಶಾಸಕ ಆಗ್ತಾನೆ ಅಂತ ಹೇಳಿದ್ದೆ. ಶಾಸಕ ಆದ್ನೋ ಇಲ್ವೋ, ನನ್ನ ಮಾತು ಮಾತ್ರ ಸುಳ್ಳಾಗ್ಲಿಲ್ಲ. ಸಿಎಂ ಬದಲಾವಣೆ ಅಲ್ಲ, ಆ ಸೀಟ್ನಲ್ಲಿ ಡಿಕೆನೇ ಕೂತ್ಕೊಳ್ಬೇಕಿತ್ತು ಅಂತ ಹೇಳಿ ಭೈರವಿ ಅಮ್ಮ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಇದೇ ಅವಧಿಯಲ್ಲಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಹೌದು, ಇದೇ ಅವಧಿಯಲ್ಲೇ ಆಗೋದು ಎಂದು ಭೈರವಿ ಹೇಳಿದ್ದಾರೆ. ಒಂದು ಸಲ ಆಗಲಿ ಸಾಕು ಅಂತ ಭೈರವಿ ಅಮ್ಮ ಈ ರೀತಿಯಾಗಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಹೊಗಳಲು ಸಿದ್ಧಾರೂಢ ಅಜ್ಜನ ಸ್ಥಳಕ್ಕೆ ನಾವು ಬಂದಿಲ್ಲ. ಯಾಕೆ ಅಂದರೆ ನಾವು ಬರೋಕ್ಕಿಂತ ಮುಂಚೆ ಸಿದ್ಧಾರೂಢ ಜಗತ್ತನ್ನೇ ಸಿದ್ಧಪಡಿಸಿಟ್ಟಿದ್ವಿ. ಸಿದ್ಧಾರೂಢಂದು ಹುಬ್ಬಳ್ಳಿ ಮಾತ್ರ ಅಲ್ಲ, ಇಡೀ ಜಗತ್ತೇ ಸಿದ್ಧಾರೂಢ ಜನ. ಯಾಕೆ ಅಂದರೆ ಅವನ ಹೆಸರೇ ನೋಡಿ, ಸಿದ್ಧ ಆರೂಢ. ಅದ್ಭುತವಾದದ್ದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳನ್ನು ಮೀರಿದಂಥ ಮಹಾತ್ಮ ಅವರು. ಮನುಕುಲಕ್ಕೆ ಉತ್ತುಂಗ ಶಿಖರದಲ್ಲಿ ಒಂದು ಕತ್ತಿ ಹಿಡಿಲಿಲ್ಲ, ಒಂದು ಬಾಂಬ್ ಹಾಕಲಿಲ್ಲ, ಯಾವುದೇ ಆಯುಧವಿಲ್ಲದೆ, ಸರಿ ಯಾವುದೇ ನಾದವಿಲ್ಲದೆ, ಕೊಳಲು ಹಿಡಿಲಿಲ್ಲ. ಕೃಷ್ಣನೂ ಆದ, ನಾರಾಯಣನೂ ಆದ ಅಂಥ ಸಿದ್ಧಾರೂಢನ ಮಹಿಮೆಯನ್ನು ಇವತ್ತು ನಾನು ಬಂದಿಲ್ಲ. ಅವರು ನಾನು ಜೊತೆಗೆ ಬಹಳ ಕಾಲ ಇದ್ವಿ, ಮುಂದೂ ಇರ್ತೀವಿ. ತುಂಬ ಆನಂದ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿಕೆಶಿನೇ ಕೂತ್ಕೋಬೇಕು. ಡಿಕೆಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ಆ ಕಾಲ ಯಾವಾಗ ಬರ್ಬೋದು? ಡಿಕೆಶಿ ಆಗೋದು ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಎಲ್ಲರ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಒಬ್ಬರು ಆಗ ತಲೆಗೋದಿತ್ತಲ್ಲ. 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ CM ಆಗ್ತಾರಂತ ಅಲ್ರಿ. ಒಂದು ಸಲ CM ಆಗಲಿ ಸಾಕು, 5 ವರ್ಷ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿಕೆಶಿನೇ ಕೂತ್ಕೋಬೇಕು. ಡಿಕೆಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ಆ ಕಾಲ ಯಾವಾಗ ಬರ್ಬೋದು? ಡಿಕೆಶಿ ಆಗೋದು ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಎಲ್ಲರ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಒಬ್ಬರು ಆಗ ತಲೆಗೋದಿತ್ತಲ್ಲ. 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ CM ಆಗ್ತಾರಂತ ಅಲ್ರಿ. ಒಂದು ಸಲ CM ಆಗಲಿ ಸಾಕು, 5 ವರ್ಷ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿಕೆಶಿನೇ ಕೂತ್ಕೋಬೇಕು. ಡಿಕೆಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ಆ ಕಾಲ ಯಾವಾಗ ಬರ್ಬೋದು? ಡಿಕೆಶಿ ಆಗೋದು ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಎಲ್ಲರ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಒಬ್ಬರು ಆಗ ತಲೆಗೋದಿತ್ತಲ್ಲ. 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದು ಸರಿ CM ಆಗ್ತಾರಂತ ಅಲ್ರಿ. ಒಂದು ಸಲ CM ಆಗಲಿ ಸಾಕು, 5 ವರ್ಷ. ಬದಲಾವಣೆ ಅಲ್ಲ, ಸೀಟಿನಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.